ನಮ್ಮ ಊರಿಗೆ ಹೋಗೋ ಟೈಮ್ ಬಂತು. ಆ್ಯಸ್ ಐ ಆಮ್ ಲಿವಿಂಗ್ ಬೆಂಗಳೂರು ಫೈನಲಿ. ಎದಕ್ಕೆ ಏನಿಲ್ಲ ಅಂತ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಬರ್ರಿ, ಈಗ ಪ್ಯಾಕಿಂಗ್ ಆಯಿತು. ಇವಾಗ ನನಗೆ 10:00 ಬಸ್ ಐತೆ. ಟ್ರೈನ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಟ್ರೈನ್ ಬುಕ್ ಆಗಿಲ್ಲ. ತಾತ್ಕಾಲ್ ಬುಕ್ ಮಾಡ್ಬೋದಿತ್ತು, ನನಗೆ ಅದು ತಲೆನೇ ಹೊಡಿಲ್ಲ ತಾತ್ಕಾಲೂ ಬುಕ್ ಮಾಡ್ಬೋದಂತ. ಇರಲಿ, ಇವಾಗ ಬಸ್ ಬುಕ್ ಮಾಡೀನಿ, ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಏನಾಯಿತು ಎಂತ ಅಂತ ಅಲ್ಲಿ ಹೋಗ್ಮೇಲೆ ಹೇಳ್ತೀನಿ. ಬರ್ರಿ, ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಊರಿಗೆ ಮುಟ್ಟಿದೆ. ಬರುವಾಗ ಹೇಳಿದ್ನಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಊರಿಗೆ ಬಂದೀನಿ. ಈಗ ನಮ್ಮ ಪ್ಲ್ಯಾನ್ ಏನಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ನಾಷ್ಟ ಆಯಿತು. ಇಲ್ಲಿ ಬಳ್ಳಾರಿ ಫೇಮಸ್ ಒಗ್ಗರಣೆ. ಬಳ್ಳಾರಿಯಲ್ಲಿ ಫೇಮಸ್ಸೇ ಒಗ್ಗರಣೆ ಅಂತ. ಬಳ್ಳಾರಿ ಬಂದರೆ ಒಂದ್ಸತನೂ ಒಗ್ಗರಣೆ ತಿನ್ನಬೇಕು. ಇವು ನನ್ನ ಕಝಿನು, ಇವು ನನ್ನ ದೊಡ್ಡ ಕಝಿನು, ನನ್ನ ಸಣ್ಣ ಕಝಿನು. ಅವ್ರೇನೋ ಓದ್ತಾ ಇದಾರ. ಬೈಕಲ್ಲಿ ಹೋಗ್ತಾ ಇದ್ದೀವಿ, ಫ್ಯಾಮ್ಲಿ ಎಲ್ಲ. ಬರ್ರಿ ಹೋಗ, ನಮ್ಮ ಜರ್ನಿ ಅಂತ ತೋರಿಸ್ತೀನಿ. ಗಾಯ್ಸ್, ಇವ್ ನಮ್ಮ ಅಕ್ಕನ ಮಗ. ಏನನ್ನ ಹೇಳು? 1 2 3 ಹೇಳು. 1 2 3 ಹೇಳು. ಕೇಳಿಸಲ್ಲ, ಗಟ್ಟಿಗೆ ಹೇಳ್ಬೇಕು. ABCD ಹೇಳು. ABCD ಹೇಳು, ಗಟ್ಟಿಗೆ ಹೇಳು. D. ಬಾಯ್. ಅಷ್ಟೇ ಗಾಯ್ಸ್, ಬರ್ರಿ ಹೋಗೋಣ. ABCD ಹೋಗಿತ್ತು. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು ಅವ್ರಿಗೆ. ಬಾಯಲ್ಲ. ಗಾಯ್ಸ್, ಈಗ ಅಂಜನಾದ್ರಿ ಗುಡಿಗೆ ಹೋಗ್ತಿದ್ದೀವಿ. ಹೋಗೋ ದಾರಿಯಲ್ಲಿ ನಮ್ಗೆ ಸಖತ್ತಾದ ಒಂದು ವ್ಯೂ ಕಾಣಿಸ್ತು. ಅದು ನಿಮ್ಗೆ ತೋರಿಸ್ತೀನಿ ನೋಡಿ. ಅಲ್ಲ ನೈಸ್. ಚಪ್ಪಲಿ ಬಿಟ್ಟು ಒಳಗೆ ಹೋಗೋಣ. ಗೈಸ್, ನಾವು ಹೋಗ್ಬೇಕು ಅನ್ಕೊಂಡಿದ್ದು ಅಂಜನಾದ್ರಿ ಬೆಟ್ಟಕ್ಕೆ. ಆದ್ರೆ ಇದೊಂದು ಲೊಕೇಶನ್ ಭಾಳ ಚೆನ್ನಾಗೈತೆ. ನೀವು ಏನಾದರೂ ಯಾವುದು ದರೋಜಿ, ಬಳ್ಳಾರಿಲಿಂದ ದರೋಜಿ ಕಡೆ ರೂಟ್ಲಿಂದ ಏನಾದರೂ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿದ್ರೆ ಪಕ್ಕ ಈ ಸ್ಪಾಟ್ನ ಪಕ್ಕ ವಿಸಿಟ್ ಮಾಡ್ರಿ. ಭಾಳ ಸಾಕತ್ತೈತಿ. ಬೇಕಿದ್ರೆ ನೀವು ಅಂಜನಾದ್ರಿ ಹೋಗಿ ಬರುವಾಗ ಬೇಕಿದ್ರೆ ನೀವು ಬಂದು ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಅವಾಗ ನೀವು ನೀರಲ್ಲಿ ಆಟ ಆಡ್ಬೋದು. ಆದ್ರೆ ಇವಾಗ ನಾವು ಗುಡಿಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಅಷ್ಟು ಆಟ ಆಡಕ್ಕೆ ಆಗ್ತಿಲ್ಲ. ಗುಡಿಗೆ ಹೋಗಿ ಬಂದ್ಮೇಲೆ ಟ್ರೈ ಮಾಡ್ತೀವಿ ಮತ್ತೆ ಇದೇ ಸ್ಪಾಟಿಗೆ ಬರಕ. ಇಲ್ಲ ಸಾಕಿಷ್ಟೇ, ಆದ್ರೂ ಬ್ಯೂಟಿಫುಲ್ ಸ್ಪಾಟ್. ನೀವೇನಾದರೂ ಬಳ್ಳಾರಿ ಸೈಡ್ ಇದ್ದರೆ, ದರೋಜಿ ಕಡೆ ಇದ್ದರೆ, ಈ ಪ್ಲೇಸ್ನ ಪಕ್ಕ ಒಂದಲ್ಲೊಂದ್ಸತಿ ವಿಸಿಟ್ ಮಾಡೇ ಮಾಡಿ. ಭಾಳ ಸಕ್ಕತ್ತೈತಿ. ನಮಗೆ ಇವಾಗ ಟೈಮ್ ಇಲ್ಲ, ನಾವು ಗುಡಿಗೆ ಹೋಗಬೇಕು. ಅದಕ್ಕೆ ನಮ್ಗೆ ಭಾಳ ಎಕ್ಸ್ಪ್ಲೋರ್ ಮಾಡೋದು ಆಗ್ತಿಲ್ಲ. ನಾವು ಗುಡಿಗೆ ಹೋಗಿ ಗುಡಿ ಮುಟ್ಟಿ ದರ್ಶನ ಮಾಡಿ ರಿಪೀಟ್ ಬಂದರೆ ಪಕ್ಕ ಇನ್ನೊಂದ್ಸತಿ ಇಲ್ಲಿ ವಿಸಿಟ್ ಮಾಡಿ ಹೋಗ್ತೀವಿ. ಅಲ್ಲಿ ಕೆಳಗೆ ನೋಡಿರಿ ನೀರು. ಬೇಕಿದ್ರೆ ನೀವು ಅಲ್ಲಿ ನಮ್ಮ ಫ್ಯಾಮ್ಲಿ ಇದೆ ಅಲ್ಲ, ಅಲ್ಲಿ ಬೇಕಿದ್ರೆ ನೀವು ಕುಂತು ಫ್ಯಾಮ್ಲಿ ಫೋಟೋ ತಗೊಂಡ್ಬೋದು. ಬರ್ರಿ, ನಮ್ಮ ಅಂಜನಾದ್ರಿ ಪ್ರಯಾಣ ಕಂಟಿನ್ಯೂ.
ಜೈ ಶ್ರೀರಾಮ್. ಗೈಸ್ ಇದೆ ಹಂಪಿ. ನಾನು ಹೇಳ್ತಿದ್ನಲ್ಲ ಹಂಪಿ ಇಲ್ಲಿಂದ ಕಾಣುತ್ತಂತ. ಇದೇ ಹಂಪಿ ನೋಡ್ರಿ. ಅರೇನ್ ಜೈ ಶ್ರೀರಾಮನ ಅನ, ಜೈ ಶ್ರೀರಾಮನ ಅನಪ್ಪ, ಜೈ ಶ್ರೀರಾಮನ ಅನ, ರಾಮನ ರಾಮ್ ಅನ ಅನ ಉತ್ಸಾಹ ನೋಡ ಅಣ್ಣ ಅಂಕಲ್ ಹೆಂಗಂತ. ನೀನ ಹೇಳ್ತಿ ಬೀಳ್ತಿ. Guys, what a wonderful view. ನದಿ, ಹಂಪಿ. ಅನ ಅನ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅನ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೇವ್ರ ದರ್ಶನ ಚೆನ್ನಾಗಾಯ್ತು. ಮುಂದೆ ಬರ್ತಾವೆ. ನಮ್ಮ ಡೆಸ್ಟಿನೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಇವಾಗಿನ ಟೈಮ್ ಆದರೆ ನಾನು ಅಂದಮೇಲೆ ಅಲ್ಲಿ ಕಾಣ್ತಿರೋ ಟೆಂಪಲ್, ಹಂಪಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿವಿ. ಟೈಮ್ ಆದರೆ ಊಟ ಮಾಡಿ ಟೈಮಾಗಿ ಪ್ರಸಾದ ಇಲ್ಲೇ ನೀಡ್ತಿದ್ದಾರೆ, ಆ ಪ್ರಸಾದ ತಿಂದು ಹೋಗೋಣ ಅಂತ ಅಂದ್ಕೊಂಡಿವಿ. ಇಲ್ಲಿಂದ ನೀವು ಎಲ್ಲ ಹಂಪಿ ಆರ್ಕಿಟೆಕ್ಚರು, ಶಿಲ್ಪಗಾರಿಕೆ ಎಲ್ಲದನ್ನು ನಾವು ಇಲ್ಲಿಂದೇ ನೋಡ್ಬೋದು, ಗೊತ್ತಾ? ಇಲ್ಲಿ ನೋಡ್ರಿ, ಇಲ್ಲೇ ಒಂದು ಶಿಲ್ಪಗಾರಿಕೆ ಐತೆ. ಮತ್ತು ಇಲ್ಲಿನೂ ನೀವು ನೋಡ್ಬೋದು, ವಿರೂಪಾಕ್ಷ ಟೆಂಪಲ್ ಐತೆ. ಮತ್ತು ಕಲ್ಲಿನ ರಥ ಐತೆ, ಇಲ್ಲಿನೂ ನೋಡ್ಬೋದು. ನಾವು ಅಂದ್ಕೊಂಡಿವಿ ಇವಾಗ ಟೈಮ್ ಆದರೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿವಿ. ನೋಡೋಣ, ಟೈಮ್ ಆದರೆ ಅಲ್ಲಿ ವಿಸಿಟ್ ಕೊಡ್ತೀನಿ, ಇಲ್ಲಾಂದರೆ ಇಲ್ಲೇ ಪ್ರಸಾದ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿವಿ. ಬಾಯ್. ಹಾಯ್ ಗೈಸ್, ಹೇಳಿದಂಗೆ ನಾವು ಅಂಜನಾದ್ರಿಲಿಂದ ಹಂಪಿಗೆ ಬಂದು ಊಟ ಆಯಿತು. ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಊಟ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಬೇಡ್ರಿ, ಸ್ಕಿಪ್ ಮಾಡಿಬಿಡ್ರಿ. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕ್ಯಾಮ್ರಾಮನ್ ಬಸವರಾಜ್ ಜೊತೆ ರಿಪೋರ್ಟರ್ ಬಸವರಾಜ್.
ಬಾಯ್.